ನಾನು 2 ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಳ್ಬೇಕು ಅಂತ ಕೇಳಪ್ಪ, ಕೇಳಪುಟ್ಟ, ಕೇಳಕ್ಕದ. 14 ಫೈನಾನ್ಸ್ ಕಮಿಷನ್ ನಲ್ಲಿ ಕಡಿಮೆ ಆಗಿರೋದು ಕಾರಣ ನರೇಂದ್ರ ಮೋದಿ ದೂಷಣೆ ಮಾಡಬೇಕು ಅನ್ನೋದಾದ್ರೆ 14 ಫೈನಾನ್ಸ್ ಕಮಿಷನ್ ಅಲ್ಲಿ ಜಾಸ್ತಿ ಬರ್ತಾ ಇತ್ತಲ್ಲ, ಅದ್ರ ಕ್ರೆಡಿಟ್ ಯಾಕೆ ನರೇಂದ್ರ ಮೋದಿ ಕೊಡಬಾರ್ದು? ಹೌದಲ್ವಾ? ಇದು ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಚೆನ್ನಾಗಿ ಬಂದಾಗ ಫೈನಾನ್ಸ್ ಕಮಿಷನ್ ಕ್ರೆಡಿಟ್ ಹೋಗಬೇಕು, ಕಡಿಮೆ ಆದಾಗ ನರೇಂದ್ರ ಮೋದಿಗೆ ಬೈಬೇಕು. ಅದೇನೋ ನಿಜಾನೇ. ಯಾವುದೇ ಪಾರ್ಟಿ ಸಚಿವರ ಒತ್ತಿದ್ದು ಆದ್ರೆ ನರೇಂದ್ರ ಮೋದಿಗೆ ಬೈತಾ ಇದ್ದಾರೆ. ಸರ್ಕಾರಕ್ಕೆ ಬಂದಿದ ತಕ್ಷಣ ಸಿದ್ದರಾಮಯ್ಯನವರು ಹೇಳಿದ್ರು ನಾನು 10 kg ಅಕ್ಕಿ ಕೊಡ್ತೀನಿ ಅಂತ. 10 kg ಅಕ್ಕಿ ಕೊಡೋದಕ್ಕೆ ಅವ್ರು ಮೊದಲನೇ ಮಾಡಿದ್ದೇನು ಅಂದ್ರೆ ಕೇಂದ್ರ ಸರ್ಕಾರದಿಂದ 10 kg ಕೊಡಿ ಅಂದ್ರು. ಅಕ್ಕಿ ಇಲ್ದಲೇ ಇದ್ದ ತಕ್ಷಣ ಬ್ಲೇಮ್ ಮಾಡಿದ್ದು ನರೇಂದ್ರ ಮೋದಿ ಅಕ್ಕಿ ಕೊಡ್ತಾ ಇಲ್ಲ ನನಗೆ ಅಂತ. ಕರ್ನಾಟಕ ಜನ ನೆನ್ಪಿಟ್ಕೊಂಡಿದ್ದಾರೆ ಅದನ್ನ. ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರಾದ್ರೂ ಇಸ್ಕೊಡ್ರಿ. ನನ್ನ ಫೋಟೋ ಇರುವಂತ ಚೀಲ, ಮೋದಿ ಕೊಡುವಂತ ಅಕ್ಕಿ, ಅದನ್ನ ತಗೊಂಡೋಗಿ ಜನರ ಹತ್ರ ಕೊಡ್ತೀನಿ ಅಂತ ಅನ್ಕೊಂಡಿದ್ರು. ಈಗ ಮೊದಲೇ ಎದ್ದೋಯ್ತಾ ಇದಾರೆ ಜನ, ನೀವು ಬೇರೆ ಮಧ್ಯದಲ್ಲಿ ಕೂಗ್ತೀರಿ. ಇನ್ನೊಂದಷ್ಟು ಜನ ಇದು ಯಾವಾಗ ಆಗ್ಲಿಲ್ಲ, ನರೇಂದ್ರ ಮೋದಿ ಅವರನ್ನ ಗೂಬೆ ಕೂರ್ಸೋ ಪ್ರಯತ್ನ ಪಟ್ಟರು. ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, ಕರ್ನಾಟಕಕ್ಕೆ ಈ ಗ್ಯಾರಂಟಿಗಳನ್ನ ತುಂಬಿಸ್ಲಿಕ್ಕೆ ನಮಗೆ 56,000 ಕೋಟಿ ಬೇಕು. ಅಷ್ಟೇ ಗುರು. ಕೇಂದ್ರ ಸರ್ಕಾರದಿಂದ ನಾವು ಹೇಗಾದ್ರೂ ಮಾಡಿ ದುಡ್ಡನ್ನ ತಗೊಂಡ್ ಬರಬೇಕು. ಈ ಪದ ಇದೆಯಲ್ಲ, ಹೇಗಾದ್ರೂ ಮಾಡಿ ದುಡ್ಡನ್ನು ತಗೊಂಡ್ ಬರಬೇಕು ಅನ್ನುವಂತ ಪ್ರಯತ್ನದ ಭಾಗವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ನರೇಟಿವ್ ಪ್ರಾರಂಭ ಆಗಿತ್ತು. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ದಿಸ್ ಇಸ್ ದ ಕಾಂಟೆಕ್ಸ್ಟ್. ಇವತ್ತು ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ರೂಪಾಯಿಯ ಇವರನ್ನ ನಾವು ನಂಬಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ 10 ಲಕ್ಷ ಕೋಟಿ ರೂಪಾಯಿಯ ಹೈವೇ ಕೆಲಸ ನಡೀತಾ ಇದೆ. ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಬರೀ ಇಂಥದೆಯಾ? ದುಡ್ಡೇನ್ ಸ್ವಾಮಿ ತಲೆ ಎಡ್ಗೂ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.